ದಯವಿಟ್ಟು ಗಮನಿಸಿ, ಖಾಸಗಿ ವಾಹನಗಳು ಬಂದ್ ಬಂದ್, ಶಾಲಾ ವಾಹನಗಳು ನಾಳೆ ಇರೋದಿಲ್ಲ. ಬಂದ್ ಯಾಕೆ? ಬೇಡಿಕೆಗಳು ಏನು? ಬೆಂಗಳೂರು ಬಂದ್. ಬೆಂಗಳೂರಿಗರೇ ಗಮನಿಸಿ, ನಾಳೆ ನಗರ ಬಂದ್ ಆಗಲಿದೆ. ಖಾಸಗಿ ಸಾರಿಗೆ ಒಕ್ಕೂಟದಿಂದ ನಾಳೆ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಕಾರಣ ಇಷ್ಟೇ, ಶಕ್ತಿ ಯೋಜನೆಯಿಂದ ಖಾಸಗಿ ಸಾರಿಗೆಗೆ ನಷ್ಟ ಆಗ್ತಾ ಇದೆ ಅನ್ನುವಂತಹ ಆರೋಪ. ಈಗಾಗಲೇ ನಿಮಗೆ ಗಮನಿಸಬಹುದು, ಶಕ್ತಿ ಯೋಜನೆಯಿಂದ ಸಾಕಷ್ಟು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಖಾಸಗಿ ಸಾರಿಗೆಯವರು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಹತ್ರ ಕೂಡ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ರು. ಆದ್ರೆ ಅವರು ಸರಿಯಾಗಿ ಸ್ಪಂದಿಸಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಈಗ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ನಾಳೆ ಖಾಸಗಿ ಸಾರಿಗೆ ಸೇವೆ ಸಂಪೂರ್ಣವಾಗಿ ಬಂದ್ ಆಗಲಿದೆ. ಇವತ್ತು ಮಧ್ಯರಾತ್ರಿ 12ರಿಂದಲೇ ಖಾಸಗಿ ಸಾರಿಗೆ ಬಂದ್ ಆಗಲಿದ್ದು, ನಾಳೆ ಮೆಜೆಸ್ಟಿಕ್ನಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ಜಾಥಾವನ್ನ ನಡೆಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪೋಷಕರೇ, ನಾಳೆ ಶಾಲಾ ವಾಹನಗಳು ಕೂಡ ಇರೋದಿಲ್ಲ. ಇದನ್ನ ಗಮನಿಸಿ, ಬೆಂಗಳೂರಲ್ಲಿ ಖಾಸಗಿ ಶಾಲಾ ವಾಹನಗಳು ಕೂಡ ನಾಳೆ ರಸ್ತೆಗೆ ಇಳಿಯೋದಿಲ್ಲ. ಕೆಲವು ಕಡೆ ರಸ್ತೆ ತಡೆದು ಪ್ರತಿಭಟನೆಗೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಖಾಸಗಿ ವೆಹಿಕಲ್ಗಳನ್ನ ಏನಾದರೂ ನೀವು ಡಿಪೆಂಡ್ ಆಗ್ತಾ ಇರುವವರು ಆದ್ರೆ ನಾಳೆ ಯಾವುದೇ ರೀತಿಯ ಖಾಸಗಿ ವಾಹನಗಳು ಇರೋದಿಲ್ಲ. ಕಾರಣ ನಾಳೆ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಖಾಸಗಿ ಸಾರಿಗೆ ಸೇವೆ ಸಂಪೂರ್ಣವಾಗಿ ಬಂದ್ ಆಗಲಿದೆ. ಇದಕ್ಕೆ ಈಗಾಗಲೇ 32ರಿಂದ 35 ಸಂಘಟನೆಗಳು ಕೂಡ ಒಪ್ಪಿಗೆಯನ್ನ, ಬೆಂಬಲವನ್ನ ಸೂಚಿಸಿವೆ. ಇನ್ನು ಬೆಂಗಳೂರಿನಿಂದ ಬಂದ್ ಯಾರಿಗೆ ಎಫೆಕ್ಟ್ ಅನ್ನೋದನ್ನ ನಾವು ಗಮನಿಸೋದಾದ್ರೆ, ಈಗಾಗಲೇ ಖಾಸಗಿ ಸಾರಿಗೆ ಸೇವೆ ಬಳಸುವವರು ಆದ್ರೆ ನಿಮಗೆ ಖಂಡಿತವಾಗ್ಲೂ ಕೂಡ ಇದರ ಪರಿಣಾಮ ತಟ್ಟುತ್ತೆ. ಏರ್ಪೋರ್ಟ್ ಟ್ಯಾಕ್ಸಿಯನ್ನ ಅವಲಂಬನೆ ಮಾಡುವವರು, ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ಟ್ಯಾಕ್ಸಿ ಬಳಕೆದಾರರಿಗೂ ಕೂಡ ಈ ಒಂದು ಬಂದ್ನ ಎಫೆಕ್ಟ್ ತಟ್ಟುತ್ತೆ. ಆಟೋವನ್ನ ಅವಲಂಬನೆ ಮಾಡುವವರಿಗೂ ಕೂಡ ಈ ಒಂದು ಬಂಧನ ಪರಿಣಾಮ ಖಂಡಿತವಾಗ್ಲೂ ತಟ್ಟುವಂತಹ ಚಾನ್ಸಸ್ ಇದೆ. ಇನ್ನು ಗೂಡ್ಸ್ ವಾಹನ ಬಳಕೆದಾರರಿಗೂ ಕೂಡ ನಾಳೆಯ ಬಂದ್ನಿಂದ ಪರಿಣಾಮವಾಗುವಂತಹ ಸಾಧ್ಯತೆ ಇದೆ. ಇನ್ನು ಏನಿರುತ್ತೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ, KSRTC ಬಸ್ಗಳ ಸೇವೆ ಯಥಾಸ್ಥಿತಿಯಾಗಿ ಇರುತ್ತೆ. ಯಾವುದೇ ರೀತಿಯ ಪ್ರಾಬ್ಲಮ್ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಈಗಾಗಲೇ ಸಾರಿಗೆ ಇಲಾಖೆ ಈ ಒಂದು ನಿರ್ಧಾರವನ್ನು ಕೂಡ ಮಾಡಿಕೊಂಡಿದೆ. ಆಂಬ್ಯುಲೆನ್ಸ್ ಇರುತ್ತೆ, ಹಾಲು ಸಾಗಣೆ ವಾಹನಗಳು ಇರುತ್ತೆ, BMTC ಬಸ್ ಇರುತ್ತೆ, ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಕೂಡ ಸಂಚಾರವನ್ನ ಮಾಡುತ್ತೆ. ಅವರ ಡಿಮ್ಯಾಂಡ್ ಅಲ್ಲಿ ಇದು ಕೂಡ ಇದೆ, ಕ್ಯಾನ್ಸಲ್ ಮಾಡಬೇಕು ರ್ಯಾಪಿಡೋ ಬೈಕ್ಗಳನ್ನ, ಆಟೋಗಳನ್ನ ಅಂತ ಹೇಳಿ. ಇನ್ನು ಬೆಂಗಳೂರು ಬಂದ್ ಎನ್ನುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ವಾಹನ ಸವಾರರಿಗೆ, ಅಂದ್ರೆ ಯಾರ್ಯಾರು ನಾಳೆ ವಾಹನಗಳ ಮೂಲಕ ಖಾಸಗಿ ವಾಹನಗಳನ್ನ ಡಿಪೆಂಡ್ ಮಾಡ್ತಾರಲ್ಲ, ಅವರಿಗೆ ಸಂಕಷ್ಟ ಉಂಟಾಗುವಂತಹ ಚಾನ್ಸಸ್ ಕೂಡ ಇದೆ. ಸರ್ಕಾರದ ವಿರುದ್ಧ ಖಾಸಗಿ ಸಾರಿಗೆ ಸಂಘಟನೆ ಸಮರ ಸಾರಿರುವಂತಹ ಹಿನ್ನೆಲೆಯಲ್ಲಿ ಆಟೋ ಟ್ಯಾಕ್ಸಿ ಸಿಗದೆ ಜನ ಪರದಾಡುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಸಮಸ್ಯೆ ಆಗಬಾರದು ಅಂತ ಹೇಳಿ ಸಾರಿಗೆ ಇಲಾಖೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ. ಯಾವುದೇ ರೀತಿಯಂತಹ ಇಂತಹ ಬಂದ್ಗಳು ಆಗುವಂತಹ ಸಂದರ್ಭದಲ್ಲಿ ಅದರ ನೇರ ಪರಿಣಾಮ ಆಗೋದು ಜನರ ಮೇಲೆ. ಸೊ ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರದು ಅಂತ ಹೇಳಿ ಹೆಚ್ಚುವರಿ BMTC ಬಸ್ಗಳನ್ನ ರಸ್ತೆಗಿಳಿಸೋದಕ್ಕೆ ಸಚಿವರು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಸ್ಕೂಲ್ಗಳಿಗೂ ಕೂಡ BMTC ಬಸ್ಗಳ ನಿಯೋಜನೆಗೆ ಸೂಚನೆಯನ್ನ ನೀಡಲಾಗಿದ್ದು, ಬಂದ್ ಬೆಂಬಲಿಸದ ಆಟೋ ಕ್ಯಾಬ್ಗಳ ಭದ್ರತೆಗೂ ಕೂಡ ಕ್ರಮವನ್ನ ಕೈಗೊಳ್ಳಲಾಗಿದೆ. ಯಾರು ಸಪೋರ್ಟ್ ಮಾಡೋದಿಲ್ಲ ಅಂತಹ ವೆಹಿಕಲ್ಗಳನ್ನ ನೋಡಿಕೊಂಡು ಕಲತುರೋಟ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ, ಅಥವಾ ಅವರನ್ನ ಒತ್ತಾಯಪೂರ್ವಕವಾಗಿ ನೀವು ವಾಹನಗಳನ್ನು ಓಡಿಸಬೇಡಿ ಅಂತ ಹೇಳುವಂತಹ ಚಾನ್ಸಸ್ ಕೂಡ ಇರೋದನ್ನ ನಾವು ಗಮನಿಸಬಹುದು. ಹಾಗಾಗಿ ಯಾರು ಈ ಒಂದು ಬಂದ್ಗೆ ಬೆಂಬಲ ಕೊಡಲ್ಲ ಅಂತಹ ಆಟೋ ಆಗಿರ್ಬೋದು, ಕ್ಯಾಬ್ ಅವರ ಭದ್ರತೆಗೂ ಕೂಡ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಪ್ರಮುಖವಾಗಿ ಹೆಚ್ಚುವರಿ BMTC ಬಸ್ಗಳನ್ನ ರಸ್ತೆಗಿಳಿಸೋದಕ್ಕೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ.